ಹಾಯ್ ಮಕ್ಕಳೇ, ನಮ್ಮ ವೇದಾಂತು SSLC ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಾ? ಐ ಬಿಲೀವ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಚೆನ್ನಾಗಿದ್ದೀರಾ ತಾನೆ? ಎಸ್. ಯಾಕೆ ಮ್ಯಾಮ್ ಈ ರೀತಿ ಕೇಳ್ತಿದ್ದೀರಾ ಅಂದರೆ, ನನಗೆ ಗೊತ್ತು ಮಕ್ಕಳೇ, ನೀವು ತುಂಬ ಜನ ಯೋಚನೆ ಮಾಡ್ತಿರ್ಬೋದು, ಅಲ್ಲ ಇಡೀ ವರ್ಷ ಪೂರ್ತಿ ಓದಿದ್ವಿ, ಲಾಸ್ಟ್ ಮೂಮೆಂಟಲ್ಲಿ ಹಿಂದಿಗೆ ಯಾಕಪ್ಪ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಅಂತ. ಹೌದಾ? ಎಸ್, ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಬಂದಿರೋದು. ಎಲ್ಲರೂ ಕೂಡ ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಿದ್ದೀರಾ ಮಕ್ಕಳೇ. ಆದರೆ ಒಂದು ವಿಷಯ ನಿಮ್ಮ ತಲೆಯಲ್ಲೂ ಓಡ್ತಿದೆ, ಅಲ್ಲ ಯಾವ ವರ್ಷನೂ ಆಗದೆ ಇರೋದು ಇದೇ ವರ್ಷನೇ ಹೀಗಾಗಬೇಕಾ? ನಾವು ಅದು ಎಕ್ಸಾಮ್ ಬರೀತಿರೋ ಟೈಮಲ್ಲೇ ಹಿಂದಿಗೆ ಮಾರ್ಕ್ ಸಿಸ್ಟಮನ್ನು ತೆಗೆದು ಗ್ರೇಡ್ ಸಿಸ್ಟಮ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಎಜುಕೇಷನ್ ಮಿನಿಸ್ಟರ್ ಅನೌನ್ಸ್ಮೆಂಟ್ ಮಾಡಿರೋದು ನಿಮಗೆ ಗೊತ್ತೇ ಇದೆ. ಹೌದಾ? ಸೊ ಇದ್ರ ಬಗ್ಗೆ ಸಾಕಷ್ಟು ಜನ ಯೋಚನೆ ಮಾಡ್ತಿರ್ತೀರಾ. ಐ ಟೋಟಲಿ ಅಗ್ರಿ. ಹಾಗಿದ್ರೆ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಿದೆನಾ ಅಂತಂದರೆ ಖಂಡಿತ ಬಂದಿದೆ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇದು ಗೊತ್ತಾಗಿರಬಹುದು. ಓಕೆ, ಗೊತ್ತಿಲ್ಲ ಅಂದರೆ ಅದನ್ನು ತಿಳಿಸೋದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಅದು ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಎಕ್ಸಾಮ್ ಟೈಮಲ್ಲಿ ನಮ್ಮ SSLC ಎಕ್ಸಾಮ್ ನಡೀತಿರ್ಬೇಕಾದ್ರೇ ಎಜುಕೇಷನ್ ಮಿನಿಸ್ಟರ್, ಕರ್ನಾಟಕದ ಎಜುಕೇಷನ್ ಮಿನಿಸ್ಟರ್ ಅನೌನ್ಸ್ ಮಾಡಿದರು, ಹಿಂದಿಯನ್ನು ನಾವು ಇನ್ನು ಮುಂದೆ ಮಾರ್ಕ್ಸ್ ಕೊಟ್ಟು ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ಅದಕ್ಕೆ ಬರೀ ಗ್ರೇಡ್ ಸಿಸ್ಟಮ್ ಕೊಟ್ಬಿಡ್ತೀವಿ ಅಷ್ಟೇ ಅಂತ ಹೇಳಿದರು. ಹೌದಾ? ಇದರಿಂದ ತುಂಬ ಏನಂತ ಹೇಳ್ತೀವಿ, ಪರ ವಿರೋಧ ಚರ್ಚೆಗಳು ಶುರು ಆಯಿತು. ಹೌದಾ? ತುಂಬ ಜನ ಪೇರೆಂಟ್ಸು, ತುಂಬ ಜನ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೂಡ ಇದಕ್ಕೆ ಬೇಡ ಅನ್ನೋದನ್ನೇ ತುಂಬ ಜನ ಹೇಳಿದ್ದು. ಹೌದಾ? ಆ್ಯಂಡ್ ಅಫ್ಕೋರ್ಸ್ ಇದು ಕೋರ್ಟ್ ಮೆಟ್ಲು ಕೂಡ ಹತ್ತಿತು ಈ ಒಂದು ವಿಷಯ. ಕರೆಕ್ಟಾ? ಓಕೆ, ಈಗ ನಮ್ಮ ಕರ್ನಾಟಕ ಹೈಕೋರ್ಟ್ ಏನಿದೆ ಅಲ್ಲ, ಅಲ್ಲಿ ನ್ಯಾಯಮೂರ್ತಿಗಳು ಅಂದರೆ ಜಡ್ಜ್ ಏನಂತ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ರೀಸೆಂಟಾಗಿ ಅಂದರೆ, ಜಸ್ಟಿಸ್ ಇಂದಿರೇಶ್ ಅವರು ಕೊಟ್ಟಿರುವಂಥದ್ದು ಏನಪ್ಪ ಅಂದರೆ, ಈ ಒಂದು ಹಿಂದಿ ಏನಿದೆಲ್ಲ ಸಬ್ಜೆಕ್ಟ್, ಇದನ್ನು ಬರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹಿಂದಿ ಎಕ್ಸಾಮ್ SSLC ಯಾರೆಲ್ಲ ಅಟೆಂಡ್ ಮಾಡಿದರೆ ಅವರಿಗೆಲ್ಲ ಗ್ರೇಡ್ ಸಿಸ್ಟಮ್ ಕೊಡಬಾರ್ದು, ಮಾರ್ಕ್ಸನ್ನೇ ಕೊಡಬೇಕು ಅನ್ನೋದನ್ನು ಕರ್ನಾಟಕ ಹೈಕೋರ್ಟ್ ಆದೇಶ ಮಾಡಿದೆ. ಅಂದರೆ ಗ್ರೇಡ್ ಸಿಸ್ಟಮನ್ನು ಹೋಲ್ಡಲ್ಲಿ ಇಟ್ಟಿದೆ. ಇಟ್ ಮೀನ್ಸ್ ಅವರಿಗೆ ಮಾರ್ಕ್ಸನ್ನು ಕೊಡಬೇಕು ಅನ್ನೋದನ್ನೇ ಹೈಕೋರ್ಟ್ ಕೂಡ ಹೇಳ್ತಿರೋದು. ಓಕೆ, ಆಲ್ ರೈಟ್. ಈಗ ಕೋರ್ಟ್ನ ಆದೇಶ ಆಗಿದೆ ಅಂದರೆ ಖಂಡಿತ ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕಾಗತ್ತೆ. ಹೌದಾ? ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೋಸ್ಕರನೇ ಕಾಯ್ತಿದ್ದೀವಿ. ಯಾವುದಕ್ಕೋಸ್ಕರ ಅಂದರೆ, ಕೋರ್ಟ್ನ ಆದೇಶನ ಈಗ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್, ನಮ್ಮ SSLC ಏನಿದೆಯಲ್ಲ ಎಜುಕೇಷನ್, ಕರ್ನಾಟಕ ಸ್ಟೇಟ್ ಎಜುಕೇಷನ್ ಅಥಾರಿಟಿ ಏನಿದೆ ಅಲ್ಲ, ಅಲ್ಲಿಂದ ನಮಗೆ ಬೇಕಾಗಿದೆ. ಸೆಕೆಂಡರಿ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಅಫಿಷಿಯಲ್ ಆದ ನೋಟಿಫಿಕೇಷನ್ ಅಪ್ಡೇಟ್ ಮಾಡ್ತಾರೇನೋ ಅಂತ ಹೇಳಿ ನಾವು ಕೂಡ ಕಾಯ್ತಾ ಇದ್ದೀವಿ. ಎಲ್ಲರೂ ಕೂಡ ಕಾಯ್ತಿರ್ತೀರಾ. ಹೌದಾ? ಸೊ ಅದೇನಪ್ಪ ಅಂದರೆ, ಈ ಗ್ರೇಡ್ ಸಿಸ್ಟಮ್ ಇಲ್ಲ ಅನ್ನುವಂಥದ್ದು ಅವ್ರ ಕಡೆಯಿಂದ ಒಮ್ಮೆ ಇವಾಗ ನೋಟಿಫಿಕೇಷನ್ ಬಂದುಬಿಡ್ತು ಅಂದರೆ ಎವ್ರಿಥಿಂಗ್ ವಿಲ್ ಬಿ ಕ್ಲಿಯರ್. ಓಕೆ, ಸೊ ಈಗ ಹಾಗಿದ್ರೆ ಮುಂದಿನ ಒಂದು ಅಪ್ಡೇಟ್ ಬರೋ ತನಕ, ಒಂದು ವೇಳೆ ಯಾವುದೇ ಮೂಮೆಂಟಲ್ಲಾದ್ರೂ ಕೂಡ ನಮಗೆ ಇದ್ರ ಬಗ್ಗೆ ನೋಟಿಫಿಕೇಷನ್ ಬಂದರೆ ಖಂಡಿತ ಮಕ್ಕಳೇ ನಾನು ಬಂದು ನಿಮಗೆ ಇದ್ರ ಬಗ್ಗೆ ಏನು ನೋಟಿಫಿಕೇಷನ್ ಬಂದಿದೆ ಅದನ್ನು ನಿಮ್ಮ ಮುಂದೆ ಇಡ್ತೀನಿ, ನಿಮಗೆ ಹೇಳ್ತೀನಿ. ಆದರೆ ಅಲ್ಲಿವರೆಗೂ ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ದ್ಯಾಟ್. ಬಟ್ ಇಲ್ಲಿ ವಿಷಯ ಏನಪ್ಪ ಅಂದರೆ, ಹೈಕೋರ್ಟ್ ಆದೇಶ ಮಾಡಿರೋದ್ರಿಂದ ಡೆಫಿನೆಟ್ಲಿ ಇದನ್ನು ಎಲ್ಲರೂ ಫಾಲೋ ಮಾಡಲೇಬೇಕಾಗತ್ತೆ. ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಎವ್ರಿಥಿಂಗ್. ಆಲ್ ರೈಟ್. ಈಗ ಈ ಒಂದು ಮಾರ್ಕ್ಸನ್ನು ನಾನಿಲ್ಲಿ ಇನ್ನೊಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾರ್ಕ್ಸನ್ನು ನಾವು ತೊಗೊಂಡ್ವಿ ಅಂತ ಇಟ್ಕೊಳ್ಳಿ. ಓಕೆ, ಇನ್ಸ್ಟೆಡ್ ಆಫ್ ಗ್ರೇಡ್ ಸಿಸ್ಟಮ್ ಮಾರ್ಕ್ಸನ್ನು ತೊಗೊಂಡ್ರೆ ಇದರಿಂದ ಪ್ರಯೋಜನ ಏನು ಅಂತ ಅಂದರೆ, ಬೇಸಿಕಲಿ ಯು ವಿಲ್ ಗೆಟ್ ಯುವರ್ ನ್ಯೂಮರಿಕಲ್ ಮಾರ್ಕ್ಸ್. ನಿಮಗೆ ಒಂದು ಸಮಾಧಾನ ಇರುತ್ತೆ, ಓಕೆ ಇಷ್ಟಕ್ಕೆ ನಾನು ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ, 100ಕ್ಕೆ 85 ತೊಗೊಂಡಿದ್ದೀನಿ, 95 ತೊಗೊಂಡಿದ್ದೀನಿ. ಹೌದಾ? ಆದರೆ ಗ್ರೇಡ್ಸ್ ಅಂತ ಅಂದಾಗ ಜಸ್ಟ್ ಇಟ್ಸ್ ಎ ಗ್ರೇಡ್, ನಿಮಗೆ ಕ್ಲಾರಿಟಿ ಸಿಗೋದಿಲ್ಲ ಎಷ್ಟು ಮಾರ್ಕ್ಸ್ ಬಂದಿದೆ ಎಷ್ಟಿಲ್ಲ ಅನ್ನೋದು. ಹೌದಾ? ಕರೆಕ್ಟ್ ಅಲ್ವಾ? ಸೊ ಎಲ್ಲ ಸಬ್ಜೆಕ್ಟ್ಗಳಿಗೂ ಮಾರ್ಕ್ಸ್ ಕೊಟ್ಟು ಒಂದಕ್ಕೆ ಮಾತ್ರ ಗ್ರೇಡ್ ಕೊಟ್ಟರೆ ನಿಮಗೂ ಸಮಾಧಾನ ಇರೋದಿಲ್ಲ, ನಿಮಗೆ ಕ್ಲಾರಿಟಿನೂ ಇರೋದಿಲ್ಲ. ಸೊ ಇಟ್ ವಿಲ್ ಬಿ ಏನಂತ ಹೇಳ್ತೀವಿ, ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗಬೇಕು ಅಂದರೆ ಅದಕ್ಕೆ ಮಾರ್ಕ್ಸ್ ಬಂದ್ರೇ ಉತ್ತಮ. ಇನ್ನು ಎರಡನೇದಾಗಿ, ಮಾರ್ಕ್ಸ್ ಹೆಲ್ಪ್ ಇನ್ PUC ಅಡ್ಮಿಷನ್ಸ್ ಆ್ಯಂಡ್ ಕಟ್ ಆಫ್ಸ್. ಹೌದಾ? ಸೊ ಕಟ್ ಆಫ್ ಅಂತ ಬಂದಾಗ ಕೆಲವೊಂದು ಕಾಲೇಜ್ಗಳಲ್ಲಿ ಕಟ್ ಆಫ್ ನೋಡಿ PUCಗೆ ಅಡ್ಮಿಷನ್ ತೊಗೊಳ್ತಾರೆ. ಹೌದಾ? ಸಾಕಷ್ಟು ಕಾಲೇಜ್ಗಳಲ್ಲಿ ನಡೆಯುತ್ತೆ. ಸೊ ಕಟ್ ಆಫ್ ಅಂತ ಬಂದಾಗ ನಿಮಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದು ಕ್ಲಿಯರ್ ಪಿಕ್ಚರ್ ಅಂತ ಆಲ್ರೆಡಿ ಹೇಳಿದ್ನಲ್ಲ, ನಿಮಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿ ಗೊಂದಲ ಇರೋದಿಲ್ಲ ಅಲ್ಲಿ. ಹೌದಾ? ಇಷ್ಟು ಮಾರ್ಕ್ಸು, ಇಷ್ಟು ಪರ್ಸೆಂಟೇಜ್ ಕ್ಲಾರಿಟಿ ಇರುತ್ತೆ. ಓಕೆ, ಸೊ ಇಟ್ ವಿಲ್ ಬಿ ಆಲ್ಸೋ ಹೆಲ್ಪ್ಫುಲ್ ಇನ್ ದ ಅಡ್ಮಿಷನ್ ಆ್ಯಂಡ್ ಆಲ್ಸೋ
ರಿಸಲ್ಟ್ಸ್ ವಿಲ್ ಬಿ ಮೋರ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಕ್ಲಿಯರ್. ಆ್ಯಸ್ ಐ ಸೆಡ್ ಆಲ್ರೆಡಿ, ಒಂದು ಕ್ಲಾರಿಟಿ, ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ, ಹೌದಾ? ಅದೊಂದು ಇದೊಂದು, ಇದು ಗ್ರೇಡಿಗೆ ಇಷ್ಟು ಗ್ರೇಡ್ ಬಂದಿದೆ, ಇಷ್ಟು ಪರ್ಸಂಟೇಜ್ ಬಂದಿದೆ, ಎರಡೆರಡು ಡ್ಯುಯಾಲಿಟಿ ಇರೋದಿಲ್ಲ. ಒಂದೇ ಪರ್ಸಂಟೇಜಲ್ಲಿ ನಿಮಗೆ ಕ್ಲಿಯರ್ ಆಗಿರುವಂಥ ರಿಸಲ್ಟ್ ಕೈಗೆ ಸಿಗುತ್ತೆ. ಹಾಗಾಗಿ ಯಾವುದೇ ಗೊಂದಲ ಇರಬಾರ್ದು. ಅಂದರೆ ಮಾರ್ಕ್ ಸಿಸ್ಟಮ್ ಏನಿದೆ ಅದು ಕರೆಕ್ಟಾಗಿ ತೊಗೊಂಡು ಹೋಗೋದು ಉತ್ತಮ ಅನ್ನೋದು ಕೂಡ ನನ್ನ ಅಭಿಪ್ರಾಯ ಕೂಡ. ಹಾಗೆ ನೀವು ಇಡೀ ವರ್ಷ ಎಫರ್ಟ್ ಹಾಕಿರ್ತೀರಾ, ಲಾಸ್ಟ್ ಮೂಮೆಂಟಲ್ಲಿ ಅದಕ್ಕೊಂದೇ ಗ್ರೇಡ್ ಸಿಸ್ಟಮ್ ಕೊಡೋದು ತುಂಬ ಜನಕ್ಕೆ ಅದು ಪ್ರಾಬ್ಲಮ್ ಅಂತ ಅನಿಸುತ್ತೆ. ಫೈನ್. ಹಾಗಾಗಿ ನಾವೆಲ್ಲರೂ ಕೂಡ ಕಾಯೋಣ ಮಕ್ಕಳೇ, ಆದಷ್ಟು ಬೇಗ ಇದ್ರ ಬಗ್ಗೆ ಅಪ್ಡೇಟ್ ಬಂದೇ ಬರುತ್ತೆ. ಅಪ್ಡೇಟ್ ಬಂದ ತಕ್ಷಣ ನಾವು ಇದ್ರ ಬಗ್ಗೆ ಮುಂದಿನ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಓಕೆ, ಫೈನ್. ಬಟ್ ವಿ ಶಾಲ್ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್. ಹೈಕೋರ್ಟ್ ಆರ್ಡರ್ ಆಗಿರೋದ್ರಿಂದ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಅಥವಾ ಅದು ಮತ್ತೆ ಮುಂದುವರೆದ್ರೆ, ಒಂದು ವೇಳೆ ಇದೇನಾದರೂ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಏನಾದರೂ ಹೋದರೆ ಆವಾಗ ನೋಡೋಣ. ಬಟ್ ಸದ್ಯದ ಮಟ್ಟಿಗೆ ಇನ್ನೂ ಯಾವುದೇ ಅಪ್ಡೇಟ್ಸ್ ಇಲ್ಲ. ಅಪ್ಡೇಟ್ ಬಂದ ತಕ್ಷಣ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ, ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಗ್ರೇಡ್ಸ್ ಆದರೂ ಬರಲಿ, ಮಾರ್ಕ್ಸ್ ಆದರೂ ಬರಲಿ, ಒಂದು ತಿಳ್ಕೊಳ್ಳಿ, ನಿಮ್ಮ ಮಾರ್ಕ್ಸ್ ಏನಿದೆ ಅಲ್ಲ ಅದು ಕರೆಕ್ಟಾಗಿ ರೆಕಾರ್ಡ್ ಆಗಿರುತ್ತೆ. ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಡೋಂಟ್ ವೆರಿ ಅಬೌಟ್ ದಟ್. ಆದರೆ ಒಂದು ಸಮಾಧಾನಕ್ಕೋಸ್ಕರ ಮುಂದೆ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು, ಕಟ್ ಆಫ್ಸ್ ಇನ್ನೊಂದು ಮತ್ತೊಂದು ಅದು ಇದು ಅಂತ ಬಂದಾಗ ನಿಮಗೆ ಮಾರ್ಕ್ ಸಿಸ್ಟಮ್ ಪೂರ್ತಿ ಕ್ಲಾರಿಟಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮಾರ್ಕ್ಸೇ ಇರಲಿ ಅನ್ನೋದು ಒಂದು ಜೆನ್ಯೂನ್ ಒಪಿನಿಯನ್. ಓಕೆ, ಫೈನ್. ಆಲ್ ರೈಟ್ ಮಕ್ಕಳೇ, ಐ ಬಿಲೀವ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಆರಾಮಾಗಿರಿ, ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.